ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೆಕ್ಮಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನೆಂದರೆ ಮಾನ್ಯತಾ ಟೆಕ್ ಪಾರ್ಕ್ ಕಂಪ್ಲೀಟ್ ಆಗಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಫೋಟೋ ವಿಡಿಯೋ ಏನೂ ಅಲೌಡ್ ಇಲ್ಲ. ಆದರೂ ವಿಡಿಯೋ ಮಾಡ್ತಾ ಇದ್ದೀನಿ, ಏನಾಗುತ್ತೆ ನೋಡೋಣ. ಈ ವಿಡಿಯೋ ಮಾಡೋ ಉದ್ದೇಶವೇನೆಂದರೆ ಟೆಕ್ ಪಾರ್ಕ್ ಹೇಗಿರುತ್ತೆ ಅನ್ನೋದು ತುಂಬ ಜನರಿಗೆ ಗೊತ್ತಿರುವುದಿಲ್ಲ. ಇಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಹಾಗೂ ತುಂಬ ಸೆಕ್ಯೂರ್ಡ್ ಆಗಿರುತ್ತದೆ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೂ ಟೆಕ್ ಪಾರ್ಕ್ ಹೇಗಿರುತ್ತೆ ಅನ್ನುವ ಐಡಿಯಾ ನಿಮಗೂ ಬರುತ್ತೆ. ಈ ಮಾನ್ಯತಾ ಟೆಕ್ ಪಾರ್ಕ್ ಒನ್ ಆಫ್ ದ ಲಾರ್ಜೆಸ್ಟ್ ಟೆಕ್ ಪಾರ್ಕ್ಸ್ ಇನ್ ಏಷ್ಯಾ ಆಗಿರುತ್ತೆ. ಇದರ ಒಳಗಡೆ 60ಕ್ಕಿಂತ ಜಾಸ್ತಿ ಕಂಪನೀಸ್ಗಳಿವೆ. ಇನ್ನೊಂದು ವಿಷಯ ಏನಂದರೆ, ಇದರ ಒಳಗಡೆ ಬರಬೇಕಂದ್ರೆ ID ಕಾರ್ಡ್ ಮಸ್ತಾಗಿ ಬೇಕಾಗಿರುತ್ತೆ. ಮಾನ್ಯತಾ ಟೆಕ್ ಪಾರ್ಕ್ ಹೇಗಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ, ನೋಡಿ ಫ್ರೆಂಡ್ಸ್. खुशबू में लेके साथ में मुस्कुराता सा नींदों से ख्वाबों से मिलता हूँ मैं तो. ಇನ್ನೊಂದು ವಿಷಯ ಏನಂದರೆ, ಈ ಟೆಕ್ ಪಾರ್ಕ್ನಲ್ಲಿ ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳ ಮನೆಯೂ ಕೂಡ ಇದೆ. ಅದೇ ರೀತಿ ನಮ್ಮ ಶಿವಣ್ಣ, ಕನ್ನಡ ಚಕ್ರವರ್ತಿ ಪುನೀತ್ ರಾಜ್ಕುಮಾರ್ ಅವರ ಅಣ್ಣ ಶಿವಣ್ಣನವರ ಮನೆಯೂ ಕೂಡ ಇದರೊಳಗಡೆ ಇದೆ. ಸೊ ಅದು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಇದು ನಮ್ಮ ಕನ್ನಡ ಚಕ್ರವರ್ತಿ ಶಿವಣ್ಣನವರ ಮನೆ. ಇದು ಮನೆಯ ಹೊರಾಂಗಣದಲ್ಲಿ ಈ ಥರ ಚೆನ್ನಾಗಿ ಗಿಡ ಮರಗಳನ್ನು ಬೆಳೆಸಿ ಚೆನ್ನಾಗಿ ಮಾಡಿಸಿದ್ದಾರೆ. ತುಂಬ ದೊಡ್ಡ ಅರಮನೆ ಥರ ಮನೆಯನ್ನು ಕೂಡ ಕಟ್ಟಿಸಿದ್ದಾರೆ. ಇಲ್ಲೇ ಒಂದು ಸಣ್ಣ ಪಾರ್ಕ್ ಇದೆ. ಇಲ್ಲಿ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ವಿಡಿಯೋ ಅಲೋಡ್ ಇರಲ್ಲ. ಅವರ ಪರ್ಮಿಷನ್ ಕೇಳೇ ವಿಡಿಯೋ ಮಾಡಬೇಕಾಗಿರುತ್ತೆ. ಆದರೂ ನೈಟ್ ಟೈಮ್ ನಾನು ಮಾಡ್ತಾ ಇದ್ದೀನಿ, ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇದು ನಮ್ಮ ಶಿವಣ್ಣನವರ ಫ್ರಂಟ್ ಗೇಟ್, ಶ್ರೀಮುತ್ತು ಅಂತ ಹೆಸರಿಟ್ಟಿದ್ದಾರೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.